ಮಹಾಮಳೆಗೆ ಮಹಾನಗರಿ ಮುಳುಗ್ತಾ ಇದೆ. ಅಯ್ಯೋ, ಇನ್ನು ಜೂನೇ ಶುರುವಾಗಿಲ್ಲ, ಮೇನಲ್ಲೇ ಈ ಅವಾಂತರ ಸಿಕ್ಕಾಪಟ್ಟೆ ಮಳೆ ಸುರಿದಿದೆ. ನಿನ್ನೆ ರಾತ್ರಿ ಯಲಹಂಕ, ಸಾಯಿ ಲೇಔಟ್ ಸೇರಿದಂತೆ ಅನೇಕ ಪ್ರದೇಶಗಳಲ್ಲಿ ಜಲಾವೃತಗೊಂಡಿದೆ ಮನೆಗಳು. ಇನ್ನು ಸಾಕಷ್ಟು ಪ್ರದೇಶಗಳು ಸಾಯಿ ಲೇಔಟ್, ಪುಲಕೇಶಿ ನಗರ, ಮಹದೇವಪುರ, ಆರ್ ನಗರದಲ್ಲಿ ಅವಾಂತರ ಆಗೋಗಿದೆ. ಮನೆಗಳಿಗೆ ಮಳೆ ನೀರು ನುಗ್ಗಿ ಸಾಕಷ್ಟು ತೊಂದರೆ ಆಗಿದೆ. ವಸ್ತುಗಳು ನಾಶವಾಗಿದೆ. ನಿದ್ದೆ ಇಲ್ಲದೆ ಪಾಪ ಜನ ನೀರು ಹೊರ ಹಾಕೊಂಡು ಕಾಯ್ತಾ ಇದ್ದಾರೆ. ಬಿಬಿಎಂಪಿ ಜನಪ್ರತಿನಿಧಿಗಳ ಮೇಲೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ನೋಡಿ ಹೆಂಗೆ ರಸ್ತೆನೇ ಕೆರೆ ಆಗಿ ಹೋಗಿದೆ. ಇಲ್ಲಿಂದ ಲೋ ಲೈಯಿಂಗ್ ಏರಿಯಾಸ್ ಅಲ್ಲಂತೂ ಮಳೆ ನೀರು ನುಗ್ಗಿಬಿಡುತ್ತೆ. ಮಳೆ ಆಗುವ ಪ್ರಮಾಣ ಬೆಂಗಳೂರಿನಲ್ಲೇನೂ ಜಾಸ್ತಿ ಆಗ್ತಾ ಇಲ್ಲ. ಬದಲಾಗಿ ಕೆರೆಗಳಲ್ಲಿ ಲೇಔಟ್ಗಳಾಗಿ, ಕೆರೆಗಳು ಮನೆಗಳಾಗಿ ಬದಲಾಗಿರೋದ್ರಿಂದ ನೀರಿಗೆ ಕೆರೆ ಆದ್ರೇನು, ರಸ್ತೆ ಆದ್ರೇನು, ಮನೆ ಆದ್ರೇನು ಅದ್ರ ಸ್ವಭಾವನೇ ಹರಿದು ತುಂಬಿಕೊಳ್ಳುತ್ತೆ. ಲೇಔಟ್ ಪ್ಲಾನಿಂಗ್, ಸಿಟಿ ಪ್ಲಾನಿಂಗ್ ಮಾಡುವಾಗ ಯೋಚನೆ ಮಾಡಬೇಕಿತ್ತು ಅನ್ನುವಂಥದ್ದು ಬಹಳ ವರ್ಷಗಳಿಂದ ಬೆಂಗಳೂರು ಇದೇ ಸಮಸ್ಯೆಯಿಂದ ನರಳುತ್ತಾ ಇದೆ. ಯಾರು ಕೂಡ ಒಂದು ದೂರದೃಷ್ಟಿ ಇಟ್ಕೊಂಡು ಈ ಸಿಟಿನ ಈ ಮಳೆ ಸಮಸ್ಯೆ ಮುಕ್ತಗೊಳಿಸೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇಲ್ಲ. ನಗರಾಭಿವೃದ್ಧಿ ಸಚಿವರುಗಳು ಯಾವಾಗೆಲ್ಲ ಬಂದಿದ್ದಾರೆ ಅವರುಗಳ ಸ್ವಂತ ಅಭಿವೃದ್ಧಿ ಆಗಿದೆಯೇ ಹೊರತು ನಗರಾಭಿವೃದ್ಧಿ ಏನೂ ಆಗಿಲ್ಲ, ಝೀರೋ. ಬೆಂಗಳೂರು ಅಂತ ಅಂದರೆ ಅವ್ರಿಗೆಲ್ಲ ಒಂದು ಒಳ್ಳೆ ಸೋರ್ಸ್ ಆಫ್ ಮನಿ, ಅದು ಬಿಟ್ಟರೆ, ಹಣ ಹೊಡೆಯೋದು ಬಿಟ್ಟರೆ ನಗರಾಭಿವೃದ್ಧಿ ಏನೂ ಆಗಿಲ್ಲ. ಸ್ವಂತ ಅಭಿವೃದ್ಧಿ ಮಾಡ್ಕೊಳ್ಳೋದೇ ಆಯಿತು ಎಲ್ಲ ಸಚಿವರುಗಳದ್ದು. ನೋಡಿ, ಮೇ ಮಳೆಗೆ, ಜೂನ್ ಮಳೆ ಅಲ್ಲ ಬಿಡಿ, ಜೂನ್ ಜುಲೈ ಮಳೆ ಸುದ್ದಿನೇ ನಾವು ಮಾತನಾಡ್ತಾ ಇಲ್ಲ. ಮೇ ಮಳೆಗೆ ಇಷ್ಟು ನೀರು ತುಂಬಿಕೊಳ್ಳುತ್ತೆ. ಒಂದು ಸಾಧಾರಣ ಮಳೆ ಬಂದರೆ ಲೇಔಟ್ಗಳೇ ನೀರಿನಿಂದ ಆವೃತ ಆಗುತ್ತೆ. ಹೊರಗಡೆ ಹೋಗೋದಕ್ಕೆ ಜಾಗ ಇಲ್ಲ, ಪಂಪ್ ಔಟ್ ಮಾಡೋದಕ್ಕೂ ಜಾಗ ಇಲ್ಲ, ಏನು ಮಾಡೋಕ್ಕಾಗಲ್ಲ. ರಸ್ತೆಗಳು ಬಂದಾಗ್ಬಿಡ್ತವೆ, ಮೂಮೆಂಟ್ ಇಲ್ಲ, ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸಿಟಿ ಹೀಗ್ಯಾಕೆ, ಇಷ್ಟ್ಯಾಕೆ? ಒಂದು ಚಿಕ್ಕ ಮಳೆ ಬಂದರೆ ಬೆಂಗಳೂರು ಉಸಿರು ಕಟ್ಕೊಳುತ್ತೆ. ಅಂಥ ಪರಿಸ್ಥಿತಿ. ಕಾರ್ ಹೊರಗಡೆ ತೆಗಿಯೋಕ್ಕಾಗಲ್ಲ, ಬೈಕ್ ತೆಗಿಯೋಕ್ಕಾಗಲ್ಲ. ಅದು ಯಾವುದು ಮೇನ್ ಏರಿಯಾಸು, ತೀರಾ ಯಾವುದು ಲೋ ಲೈಯಿಂಗ್ ಏರಿಯಾ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಯಲಹಂಕದಲ್ಲಿರ್ತಕ್ಕಂಥ ಕೆಲವು ಏರಿಯಾಗಳು, ಬಹಳ ಇಂಪಾರ್ಟೆಂಟ್ ಏರಿಯಾಗಳಲ್ಲಿ ಹೀಗಾಗುತ್ತೆ. ಬ್ರಿಗೇಡ್ ರೋಡಲ್ಲಿ ಯಾವ ಪರಿ ನೀರು ತುಂಬಿಕೊಂಡಿದೆ ನೋಡಿ. ಇವರು MG ರೋಡ್, ಬ್ರಿಗೇಡ್ ರೋಡಲ್ಲಿ ಈ ಥರ ನೀರು ತುಂಬ್ಕೊಂಡ್ಬಿಟ್ರೆ ಅದನ್ನ ಸಾಲ್ವ್ ಮಾಡೋಕ್ಕಾಗಲ್ಲ ಅಂತಂದ್ರೆ ಇನ್ನೇನು ಸಾಲ್ವ್ ಮಾಡ್ತಾರೆ ಇವರು? ಇನ್ನೇನು ಬ್ರ್ಯಾಂಡ್ ಬೆಂಗಳೂರು ಮಾತಾಡ್ತೀರ DK ಶಿವಕುಮಾರ್ ಅವರೇ? ಪರಿಸ್ಥಿತಿ ನೋಡಿ, ಬ್ರಿಗೇಡ್ ರೋಡ್ದು ಪರಿಸ್ಥಿತಿ, ಜಯನಗರದ್ದು ಪರಿಸ್ಥಿತಿ ನೋಡಿ, ಯಲಹಂಕದ್ದು ಪರಿಸ್ಥಿತಿ ನೋಡಿ. ಇನ್ನೇನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ? ಯಾವ ಥರ ಒಂದು ಸಣ್ಣ ಮಳೆಗೆ ನೀರು ತುಂಬಿ ಬೆಂಗಳೂರು ಇಡೀ ನಗರ ಉಸಿರುಗಟ್ಟಿ ಒದ್ದಾಡುತ್ತೆ. ಬ್ರ್ಯಾಂಡ್ ಬೆಂಗಳೂರು ಎಲ್ಲಿಂದ ಬಂತು? ಕೋಟೆ ನಾಡಿನಲ್ಲೂ ಕೂಡ ಮಹಾಮಳೆಯ ಆರ್ಭಟ ಮಳೆಯಿಂದಾಗಿ ಚಿತ್ರದುರ್ಗದ ಹಳ್ಳಗಳು ಭರ್ತಿಯಾಗಿವೆ. ಹೊಳಲ್ಕೆರೆ ತಾಲೂಕು ತಾಳ್ಯ ಗ್ರಾಮದಲ್ಲಿ ಜನ ಪರದಾಡಿದ್ದಾರೆ. ಯಾಕಂತಂದ್ರೆ ರಸ್ತೆಗೆ ಬಂದುಬಿಟ್ಟಿದೆ ಹಳ್ಳದ ನೀರು. ಜನರ ಪರದಾಟ, ಜೀವ ಭಯದಲ್ಲೇ ಬೈಕ್ ಸವಾರರು ಸಂಚಾರ ಮಾಡ್ತಾ ಇದ್ದಾರೆ. ಚಿತ್ರದುರ್ಗದಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ ನೋಡಿ, ಭರ್ಜರಿಯಾಗಿ ಹಳ್ಳ ತುಂಬಿ ಹರಿತಾ ಇದೆ. ಆದರೆ ಏನೇ ಆದರೂ ಕೂಡ ಈ ಕಡೆ ಮಲೆನಾಡು ಭಾಗದಲ್ಲಿ ಸಿಕ್ಕಾಪಟ್ಟೆ ಜಾಗ ಇರುತ್ತೆ. ಚಿತ್ರದುರ್ಗ, ಹೊಳಲ್ಕೆರೆ ಈ ಭಾಗದಲ್ಲಿ ಮಳೆ ಬಂದರೆ ಒಳ್ಳೆಯದೇ ಆಗುತ್ತೆ ಹೊರತು ಸಮಸ್ಯೆ ಏನಾಗಲ್ಲ. ಅಲ್ಪ ಸ್ವಲ್ಪ ಸಮಸ್ಯೆ ಆದರೂ ಕೂಡ ಅದನ್ನು ನಿವಾರಿಸ್ಕೊಂಡು ಹೋಗ್ತಾರೆ. ಆದರೆ ಎಚ್ಚರಿಕೆಯಿಂದ ಇರಬೇಕು. ಜನರು ಓಡಾಡುವಾಗ ಬೇಕಂತ ಹಳ್ಳದ ನೀರಲ್ಲಿ ಹೋಗೋದು, ಅದನ್ನು ಅವಾಯ್ಡ್ ಮಾಡಿದಷ್ಟು ಒಳ್ಳೇದು. ನೋಡಿ, ಈ ಥರ ನೀರಲ್ಲಿ ಮೂವ್ ಆಗಬಾರ್ದು, ಹೋಗಬಾರ್ದು ಆ್ಯಕ್ಚುಲಿ ಈ ಥರ ನೀರಲ್ಲಿ. ಯಾಕಂದರೆ ನೀರಿನ ರಭಸ ಏನಿರುತ್ತೆ ಅಂತ ಗೊತ್ತಾಗಲ್ಲ, ಎಲ್ಲಿ ಹಳ್ಳ ಕೊಳ್ಳ ಬಿದ್ದಿದೆ ಅಂತ ಗೊತ್ತಾಗಲ್ಲ, ಎಲ್ಲಿ ಸೆಳೆವಿದೆ ಅನ್ನೋದು ಗೊತ್ತಾಗಲ್ಲ ಈ ಥರ ನೀರಲ್ಲಿ. ಖಂಡಿತವಾಗ್ಲೂ ಟೂ ವೀಲರ್ ಮೂವ್ ಮಾಡ್ಕೊಂಡು ಹೋಗೋದು ಒಳ್ಳೇದಲ್ಲ ಈ ಥರ ನೀರಲ್ಲಿ. ಆ ಎಚ್ಚರಿಕೆ ಇರಬೇಕು. ಆದರೆ ಹಳ್ಳದ ನೀರು ರಸ್ತೆ ಮೇಲೆ ಹರಿತಾ ಇದೆ, ಅಲ್ಲಿ ರಸ್ತೆ ಬಂದಾಗಿದೆ. ಹಾಗಾಗಿ ಜನಕ್ಕೆ ಬೇರೆ ದಾರಿ ಇಲ್ಲ ಪಾಪ. ಹೊಳಲ್ಕೆರೆ, ಚಿತ್ರದುರ್ಗದ ಹೊಳಲ್ಕೆರೆ ಹತ್ತಿರದ ತಾಳ್ಯ ಗ್ರಾಮ ಸಂಬಂಧಪಟ್ಟವರು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಚಿತ್ರದುರ್ಗ
ಜಿಲ್ಲಾ ಪಂಚಾಯತಿ ಯಾವ ವ್ಯಾಪ್ತಿಗೆ ಬರುತ್ತೆ ನೋಡಿ ಈ ತಾಳ್ಯ ಗ್ರಾಮ, ಅಧಿಕಾರಿಗಳು ಒಂಚೂರು ಅಲ್ಲಿ ಜನಕ್ಕೆ ರಿಲೀಫ್ ಕೊಡೋ ಕೆಲಸ ಮಾಡಬೇಕು. ಒಂದ್ ಕಡೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಸುರಿದಿದೆ, ಅದರಿಂದಾಗಿ ಸಿಟಿ ಎಷ್ಟು ಪರದಾಡ್ತಾ ಇದೆ ಅಂತ. ಮತ್ತೊಂದು ಕಡೆ ಚಿತ್ರದುರ್ಗದಲ್ಲಿ ಯಾವ ಪರಿ ಮಳೆ ಆಗಿದೆ ಅಂತಂದ್ರೆ ಹಳ್ಳ ತುಂಬಿ ಹಳ್ಳದ ನೀರು ರಸ್ತೆ ಮೇಲೆ ಹರಿದಿದೆ. ಜೂನ್ ಜುಲೈ ಆಗಸ್ಟ್ನಲ್ಲಿ ಯಾವ ಥರ ಮಳೆ ಆಗುತ್ತೋ ಆ ಥರ ಮಳೆ ಆಗಿದೆ ಮೇನಲ್ಲೇನೆ. ಕಳೆದ ವರ್ಷ ಮಳೆ ಇಲ್ಲದೆ ಜನ ಸಾಕಷ್ಟು ಪರದಾಡಿದ್ರು, ಈ ಸಾರಿ ಮಳೆ ಸಿಕ್ಕಾಪಟ್ಟೆ ಜಾಸ್ತಿ ಬರ್ತಾ ಇದೆ. ಮೇನಲ್ಲೇನೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಆ್ಯಸ್ ಆಫ್ ನಾವು ನಮ್ಮ ಜಲಾಶಯಗಳು ಭರ್ತಿ ಆಗುತ್ತೆ, ಅದಕ್ಕೇನು ಸಮಸ್ಯೆ ಆಗೋದಿಲ್ಲ ಅಂತ ಅನಿಸುತ್ತೆ. ಆದರೆ ಜಾನುವಾರುಗಳಿಗೆ ಒಂದಷ್ಟು ತೊಂದರೆ ಆಗುತ್ತೆ. ಈ ಥರ ಹಳ್ಳದ ನೀರು ಪ್ರವಾಹದೋಪಾದಿಯಲ್ಲಿ ಉಕ್ಕಿ ಹರಿದ್ರೆ ಒಂದು ಸ್ವಲ್ಪ ಜನರಿಗೆ ಜನಜೀವನ ಸ್ವಲ್ಪ ಕಷ್ಟ ಆಗುತ್ತೆ. ಆ ಹಳ್ಳನೂ ಭಾರಿ ಜೋರಾಗಿ ಹೋಗ್ತೈತೆ ಅನಿಸ್ತೈತೆ. ಆ ಹಳ್ಳನೂ ಭಾರಿ ಜೋರಾಗಿ ಹೋಗ್ತೈತೆ ಅನಿಸ್ತೈತೆ. ರೈಟ್, ಬೆಂಗಳೂರಿನ ಪರಿಸ್ಥಿತಿ ಏನು ಅಂತ ನಾವು ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ NC ಕಾಲೋನಿಯಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಭಾನುವಾರ ಬೆಳ್ಳಂಬೆಳಗ್ಗೆ ಪಾಪ ಜನ ಅದೆಷ್ಟು ಕಷ್ಟಪಡೋ ಅಂಥ ಪರಿಸ್ಥಿತಿ. ಮೇನಲ್ಲಿ ಒಂದು ಚಿಕ್ಕ ಮಳೆ ಬಂದರೆ ತಡ್ಕೊಳ್ಳೋ ಕೆಪಾಸಿಟಿ ಬೆಂಗಳೂರಿಗಿಲ್ಲ ಅಂತ. ಅಲ್ಲಿ ನೀವಿರುವಂಥ NC ಕಾಲೋನಿಯ ಜನ ಯಾವ ರೀತಿ ಪರದಾಡ್ತಾ ಇದ್ದಾರೆ? BBMP ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರಾ, ಸ್ಪಂದಿಸ್ತಾ ಇದ್ದಾರಾ? ಆಮೇಲೆ ನಮ್ಮ ಬ್ರ್ಯಾಂಡ್ ಬೆಂಗಳೂರು ಮಾಡಕ್ಕೆ ಹೊರಟಿರೋ ಸರ್ಕಾರದ ಮಹಾನ್ ಜನಗಳೇನಿದ್ದಾರೆ, ಇವರಲ್ಲಿ ಯಾರಿಗಾದ್ರೂ ಅವ್ರ ಕಿವಿಗೆ ಬಿದ್ದಿದೆಯಾ ಈ ಥರ ಅವಾಂತರ ಆಗ್ತಾ ಇರೋದು? ವೀರೇಶ್, ಶ್ರೀಲಕ್ಷ್ಮಿ, ನಾ ಪ್ರೆಸೆಂಟ್ಗೆ NC ಕಾಲೋನಿ ವಾರ್ಡ್ ನಂಬರ್ 61ರಲ್ಲಿದ್ದೇನೆ. ದೃಶ್ಯ ನೋಡಿ, ಎಲ್ಲ ಕ್ಲೀನ್ ಮಾಡ್ತಿದ್ರೆ. ಸುಮಾರು ಒಂದು ರಾತ್ರಿ ವೇಳೆ 5-6 ಅಡಿ ಹತ್ತ ನೀರು ಬಂದಿದ್ದು ಸುಮಾರು ಮನೆಗಳಿಗೆ ನೀರು ನುಗ್ಗಿದ್ದೇವೆ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದರು, ಇಲ್ಲಿ ಈ ಒಂದು ಮಟ್ಟಕ್ಕೆ ನೀರು ಬಂದಿದೆ, ಮನೆಗಳಿಗೆ ನೀರು ನುಗ್ಗಿದೆ, ತುಂಬ ಸಮಸ್ಯೆ ಆಗಿದೆ. ಪ್ರತಿ ಬಾರಿ ಮಳೆ ಬಂದರೆ ಇದೇ ಸಮಸ್ಯೆ ಆಗುತ್ತೆ. ನಾನು ಮಾತಾಡಿಸ್ತೀನಿ. ಮೇಡಮ್, ಎಷ್ಟು ಗಂಟೆಗೆ ಮಳೆ ನೀರು ಮನೆಗೆ ಹೋಯ್ತು? ಅಧಿಕಾರಿಗಳು ಯಾರನ್ನ ಬಂದಿದ್ರಾ? 6 గంటలకు ఉండొచ్చు కదా. 9 ಗಂಟೆಗೆ ಬಂದಿದ್ದು. ಸರ್ ಎಷ್ಟು ಗಂಟೆಗೆ ಹೋಯ್ತು? ಸಾಯಂಕಾಲ ಮಳೆ ಬಂತಲ್ಲ ಸರ್, ಅದು ಹೋಗಿರೋದು ಬಂದು ಬೆಳಗಿನ ಜಾವ 2 ಗಂಟೆ. ಓಕೆ. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಬರೀ ನೀರು ಇಲ್ಲ. ನೀರು ಇದು ನೋಡಿ, ನೀವು ನೋಡಿ, ಇವಾಗಲೂ ಬರ್ತಾ ಇದೆ, ಎಲ್ಲ ಹೋಯ್ತು ಸರ್. ಮನೆಯಲ್ಲಿ ರೇಷನ್ ಅಕ್ಕಿ ಎಲ್ಲ ಹಾಳಾಗೋಯ್ತಾ, ಕೊಚ್ಕೊಂಡು ಹೋಯ್ತಾ ಹೇಗೆ ಅಂತ? ಎಲ್ಲ ಹಾಳಾಗೋಯ್ತು ಎಲ್ಲ. ಬೀರೋನೆಲ್ಲ ಬಟ್ಟೆ ಎಲ್ಲ ಮುಂದೋಗಿದೆ. ಫ್ರಿಜ್ಜಲ್ಲಿ ನೀರು, ಬೀರೋದಲ್ಲಿ ನೀರು. ಅಲ್ಲ, BBMP ಅಧಿಕಾರಿಗಳು ಬಂದಿದ್ರೆ ಏನಾದರೂ? ಬಂದಿಲ್ಲ ಸರ್, ಯಾರು ಬರಲ್ಲ. ಬೆಳಗತ್ತು ಬಂದು ಯಾರು ಬಂದು ನೋಡಿದ್ರೆ ನಮ್ಗೆ ಸ್ವಲ್ಪ ಅನುಕೂಲವಾಗುತ್ತೆ. ಪ್ರತಿ ಬಾರಿ ಮಳೆ ಬಂದ್ರೆ ಇದೇ ಸಮಸ್ಯೆ ಆಗುತ್ತೆ ಹೇಗೆ? ಸಮಸ್ಯೆ ನಾವೇ ಮಾಡ್ಕೊಳ್ಳೋದು. ಮಳೆ ಬಂದರೆ ಮನೆಯಲ್ಲಿ ನುಗ್ಗಿದ್ರೆ ನೀರು ನಾವೇ ಕ್ಲೀನ್ ಮಾಡ್ಕೊಳ್ಳೋದು ಇದೆಲ್ಲ. ಶ್ರೀಲಕ್ಷ್ಮಿ, ನೋಡ್ತಿರ್ಬೋದು, ಈ ಒಂದು ಭಾಗದಲ್ಲಿ ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿದೆ. ರಾತ್ರಿ ಎಲ್ಲ ಮನೆಗಳಿಗೆ ನೀರು ನುಗ್ಗಿದೆ. ಬೆಳಗ್ಗೆ ಎದ್ದು ನೀರನ್ನು ಹೊರಗಾಕೋ ಕೆಲಸಕ್ಕೆ ಮುಂದಾಗಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಒಂದು ಕಡೆ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿದೆ. ಪರಿಸ್ಥಿತಿ ನೋಡಿದ್ರೆ ಈ ಪರಿಸ್ಥಿತಿ ಬೆಂಗಳೂರು ಇದೆ. ಯಾಕಂದರೆ ಪ್ರತಿ ಮನೆಗಳಿಗೆ ನೀರು ನುಗ್ಗಿದೆ, ರಸ್ತೆಗಳ ಮೇಲೆ ಜಲರು ತಗೊಳ್ತವೆ, ವಾಹನ ಸವಾರು ಪರದಾಡ್ತಿದ್ದಾರೆ. ನೋಡ್ತಿರ್ಬೋದು, ಮನೆಯಲ್ಲಿರುವ ನೀರನ್ನು ಅಂದರೆ ಚರಂಡಿ ನೀರು ಇದೆಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಅಮ್ಮ, ಮನೆಗೆ ನೀರು ನುಗ್ಗಿದೆ, BBMP ಅಧಿಕಾರಿಗಳು ಏನು ಹೇಳ್ತಾರೆ ಅಂದರೆ ಪ್ರತಿ ವರ್ಷ ಮಳೆ ಬಂದರೆ ಇದೇ ಸಮಸ್ಯೆನಾ ಅಂತ? ಹೌದು ಸರ್, ಪ್ರತಿದಿನ ಇದೆ ನಮಗೆ. ನಿನ್ನೆ ಫುಲ್ಲು ನೀರು ಬಂದು 3 ಗಂಟೆ ಆಯಿತು ಮಲ್ಕೊಳ್ಳೋ. ಮಕ್ಕಳು ಬೇರೆ ಇದ್ದಾರೆ, ಎಲ್ಲಿ ಮಲ್ಕೋಬೇಕು ಹೇಳಿ ಸರ್? ನಾವು ತುಂಬ ಪ್ರಾಬ್ಲಮ್ ಆಗಿದೆ. ದಯವಿಟ್ಟು ನಮಗೆ ಪ್ಲೀಸ್ ಮಾಡಿ ಸರ್. ಏನಾದರೂ ತುಂಬ ತೊಂದರೆ ಆಗುತ್ತೆ ನಮಗೆ. ನೋಡಿ, ಎಷ್ಟು ನೀರು ದಿನ ಇದೆ ನಮಗೆ. ಒಂದು ದಿವಸ ಅಲ್ಲ, ದಿನ ಇದೆ ಸರ್ ನಮಗೆ. ಎಲೆಕ್ಷನ್ಗೆ ಬರ್ತಾರೆ, ಹೋಗ್ತಾರೆ ಅಷ್ಟೇ, ಸುಮ್ಮನೆ ಇನ್ನೇನು ಮಾಡಲ್ಲ ನಮಗೆ. ಸ್ಥಳೀಯ ಶಾಸಕರು ಬಂದಿಲ್ವಾ ಅಂತ? ಯಾರು ಬಂದಿಲ್ಲ. ಶ್ರೀಲಕ್ಷ್ಮಿ, ನೋಡ್ತಿರ್ಬೋದು, ಅಂದರೆ ಸುಮಾರು ಮನೆಗಳಿಗೆ ನೀರು ನುಗ್ಗಿದೆ. ಇಲ್ಲಿ ಚರಂಡಿ ಆ ನೀರು ಹೋಗೋಕ್ಕೆ ಸರಾಗವಾಗಿ ಜಾಗ ಇಲ್ಲ.
ಪ್ರತಿ ಬಾರಿ ಮಳೆ ಬಂದರೆ ಇದೇ ಸಮಸ್ಯೆ ಆಗುತ್ತೆ. ನೋಡ್ತಿರ್ಬೋದು ಯಾವ ರೀತಿ ಇಲ್ಲಿ ಸ್ಟ್ರಕ್ ಆಗಿದೆ. ಯಾಕಂದರೆ ಕೋಟಿಗಟ್ಟಲೆ BBMP ಹೂಳೆತ್ತುವುದು, ಚರಂಡಿ ಕ್ಲೀನ್ ಮಾಡೋದು ಪ್ರತಿ ಬಾರಿ ಖರ್ಚು ಮಾಡ್ತಾರೆ. ಬಟ್ ಎಲ್ಲಿಗೆ ಹೋಗುತ್ತೆ ಹಣ ಎಂಬುದು ಒಂದು ಕಡೆ ಪ್ರಶ್ನೆ ಮೂಡುತ್ತೆ. ಯಾಕಂದರೆ ಮಳೆಯಿಂದ ಸಾಕಷ್ಟು ಸಮಸ್ಯೆ ಆಗ್ತದೆ. ಒಂದು ಕಡೆ ಮುಂಗಾರು, ಇದು ಪೂರ್ವ ಮುಂಗಾರು, ಇನ್ನೂ ಆ ಮುಂಗಾರು ಮಳೆ ಜೂನ್ 1 ಆರಂಭವಾಗುತ್ತೆ. ಅಲ್ಲಿ ಜೋರಾಗಿ ಮಳೆ